ತಮ್ಮ ಒಂಚೂರು ಗಾಡಿ ಟಚ್ ಆಗ್ಯದ, ಒಂದು 20,000 ರೂಪಾಯಿ ಅಮೌಂಟ್ ಇದ್ರೆ ಹಾಕು. ಏನಣ್ಣ ಯಾವಾಗ್ಲೂ ನೋಡಿದ್ರು ದುಡ್ಡು ಅಂತ ಇರುತ್ತೆ. ನನಗೆ ಆಫೀಸಲ್ಲಿ ಎಷ್ಟು ಕೆಲಸ ಇರುತ್ತೆ ಗೊತ್ತಾ ನಿನಗೆ? ನಾ ಬೇರೆ ಇನ್ನು ಬೈಕ್ EMI ಕಟ್ಟಿಲ್ಲ, ಅದ್ರಲ್ಲಿ ಬೇರೆ ನನ್ನ ಸ್ಯಾಲ್ರಿ ಕೂಡ ಆಗಿಲ್ಲ. ಇರೋಣ, ನನಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಆಮೇಲೆ ಕಾಲ್ ಮಾಡ್ತೀನಿ ನಿಮ್ಗ. ಏನಾಯ್ತು ಆಕಾಶ? ಏನಿಲ್ಲ ಅಣ್ಣ, ನಮ್ಮ ಅಣ್ಣಗೆ ಅರ್ಜೆಂಟ್ ಆಗಿ 20,000 ರೂಪಾಯಿ ಬೇಕಂತೆ. ಮೊನ್ನೆ ತಾನೇ ನಿನ್ ಸ್ಯಾಲ್ರಿ ಆಯ್ತು, ಆಗ್ಬೇಕಿತ್ತು ತಾನೇ. ನಮ್ಮ ಅಣ್ಣನ ಬಗ್ಗೆ ಇನ್ನೂ ಗೊತ್ತಿಲ್ಲ. ಇವಾಗ ನಾನೇನಾದ್ರೂ ದುಡ್ಡು ಕೊಟ್ರೆ ವಾಪಸ್ ಕೊಡೋದೇ ಇಲ್ಲ. ಯಾಕಣ್ಣ, ಏನಾಯ್ತು ನಿಮ್ಗೆ? ನಿಮ್ಮ ಅಣ್ಣ ನಿನ್ಗೋಸ್ಕರ ಎಷ್ಟು ಕಷ್ಟಪಟ್ಟ ಗೊತ್ತಾ? ಅದೆಲ್ಲ ಈಗ ನಂಗೆ ಪಕ್ತೈತೆ ನನಗೆ. ನಿಮ್ಮ ಅಣ್ಣ ನಿನ್ನ ಎಷ್ಟು ಕಷ್ಟಪಟ್ಟು ಓದಿಸಿದಾನಲ್ಲ, ಸ್ವಲ್ಪ ಅದ್ರ ಬಗ್ಗೆ ಯೋಚನೆ ಮಾಡು. ಅಣ್ಣ, ನನ್ನ ಅಕೌಂಟಿಗೆ 30,000 ರೂಪಾಯಿ ಬಂದೈತಣ್ಣ. ತಮ್ಮ ನಿನ್ನ ಅಕೌಂಟಿಗೆ 30,000 ರೂಪಾಯಿ ಹಾಕಿದ್ದೀನಿ, ಬಂತ ನೋಡು. 30,000ನಾ? ಅಷ್ಟೊಂದು ದುಡ್ಡು ಹೆಂಗ್ ಬಂತಣ್ಣ? ನಾನು ಕಾರ್ ಮಾರ್ಬಿಟ್ಟೆ ಕಣೋ, ನೀನ್ ಬೇರೆ EMI ಅದು ಅಂತ ಇದ್ದಲ್ಲ, ಫಸ್ಟ್ ಹೋಗಿ ಅದನ್ನ ಕಟ್ಬಿಡು. ಅಣ್ಣ, ನೀನೇನು ಕಾರ್ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಾ ಹೇಳಿದ್ದೀನಿ ಅವ್ರಿಗೆ, ನಮ್ಮ ತಮ್ಮನ ಸ್ಯಾಲ್ರಿ ಬಂದ ತಕ್ಷಣ ನಾ ಬಿಡಿಸ್ಕೊಂತೀನಿ ಅಂತ. ಈಗಾದ್ರೂ ಗೊತ್ತಾಯ್ತನೋ ನಿಮ್ಮ ಅಣ್ಣನ ಎಂತ ಪ್ರೀತಿ ಅಂತ, ಸ್ವಲ್ಪ ಅರ್ಥ ಮಾಡ್ಕೊಳ್ಳು. ನಿಜ ಅಲ್ವಾ, ನಮ್ ಕೈಲಿ ದುಡ್ಡು ಬಂತ ಅಂತ ತಕ್ಷಣ ಅಪ್ಪ ಅಮ್ಮ ಅಣ್ಣನ ಮರೆಯೋದು. ನಾ ಹೇಳಿದ್ದು ಸರಿ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.